ಪುರಸಭೆಯ ನಿರ್ಲಕ್ಷ್ಯ, ಪಂಪ ಉದ್ಯಾನದ ಮುಖ್ಯ ದ್ವಾರಕ್ಕೆ ಬೀಗ, ಬಿಸಿಲಿನಲ್ಲಿ ಸಾರ್ವಜನಿಕರ ಪರದಾಟ, ನೆರಳಿಗಾಗಿ ಬಂದ ಜನರಿಗೆ ನಿರಾಸೆ, ಬೀಗದ ಸ್ವಾಗತಕ್ಕೆ ಕಂಗೆಟ್ಟ ಜನ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನಗರದ ಹೃದಯ ಭಾಗದಲ್ಲಿರುವ ಪಂಪ ಉದ್ಯಾನವನ ಪುರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಸಾರ್ವಜನಿಕರಿಗೆ ಎಟುಕದಂತಾಗಿದೆ. ಉದ್ಯಾನವನದ ಮುಖ್ಯ ದ್ವಾರಕ್ಕೆ ಬೀಗ ಹಾಕಲಾಗಿದ್ದು, ವಾಯುವಿಹಾರಿಗಳು ಮತ್ತು ವಿಶ್ರಾಂತಿ ಬಯಸಿ ಬರುವ ಜನರು ಬಿಸಿಲಿನಲ್ಲಿ ನಿಂತು ಶಪಿಸುವಂತಾಗಿದೆ. ಬೆಳಗ್ಗೆಯಿಂದಲೂ ಪಂಪ ಉದ್ಯಾನವನವು ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿದ ಹಾಗೆಯೇ ಇದೆ. ವಯೋವೃದ್ಧರು, ಮಕ್ಕಳು ಮತ್ತು ಹಳ್ಳಿಗಳಿಂದ ಬರುವ ಸಾರ್ವಜನಿಕರು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯೋಣ ಎಂದು ಉದ್ಯಾನವನದ ಬಳಿ ಬಂದರೆ ಅಲ್ಲಿ ಅವರಿಗೆ ಸ್ವಾಗತ ಕೋರುತ್ತಿರುವುದು ಕಬ್ಬಿಣದ ಸರಳುಗಳು ಮಾತ್ರ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ಜನರು ಸ್ವಲ್ಪ ವಿರಾಮ ಪಡೆಯೋಣ ಎಂದು ಬಂದರೆ ಅವರ ಕಣ್ಣಿಗೆ ಕಾಣುವುದು ಬೀಗ ಹಾಕಿದ ಗೇಟ್ ಮಾತ್ರ. ಸಾರ್ವಜನಿಕರು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟು ಉದ್ಯಾನವನದ ನೆರಳಿಗಾಗಿ ಕಾಯುತ್ತಿದ್ದರೆ, ಪುರಸಭೆಯ ಅಧಿಕಾರಿ ಪರಶುರಾಮ್ ದೇವಮಾನೆ ಮಾತ್ರ ತಮ್ಮ ಕಚೇರಿಗಳಲ್ಲಿ ಎಸಿ ಗಾಳಿಯ ಸುಖ ಅನುಭವಿಸುತ್ತಿದ್ದಾರೆ ಎನ್ನುವುದು ಜನರ ನೇರ ಆರೋಪವಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿದ ಉದ್ಯಾನವನಕ್ಕೆ ಬೀಗ ಹಾಕಿರುವುದು ಏಕೆ? ಬೆಳಗ್ಗೆಯಿಂದ ಸಂಜೆಯವರೆಗೆ ಬೀಗ ತೆಗೆಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಏನು ಮಾಡುತ್ತಿದ್ದಾರೆ? ಜನಸಾಮಾನ್ಯರು ಬಿಸಿಲಿನಲ್ಲಿ ಬೆವರುತ್ತಿದ್ದರೆ ಅಧಿಕಾರಿಗಳಿಗೆ ಅವರ ಕಷ್ಟ ಕಾಣಿಸುತ್ತಿಲ್ಲವಾ ಎಂದು ಜನರ ಮಾತಾಗಿತ್ತು. ವರದಿ ಎಂಟಿ ಗೌಸ್, ಮಾನ್ವಿ, NKS TV4.